ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಪುಟ ಪುನರ್ರಚನೆ ವಿಚಾರ ಇದೀಗ ಕೇವಲ ಬೆಂಗಳೂರಲ್ಲಿ ಮಾತ್ರ ಚರ್ಚೆ ಆಗ್ತಾ ಇಲ್ಲ, ದೆಹಲಿಯ ಅಂಗಳಕ್ಕೂ ಕೂಡ ಹೋಗಿ ತಲುಪಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹಿರಿಯ ಶಾಸಕರಾಗಿರುವಂತಹ ಮತ್ತು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪುನರ್ರಚನೆ ಆಗಿದ್ದೆ, ಆದರೆ ತಾವು ಆ ಒಂದು ಪುನರ್ರಚನೆ ಆದಂಥ ತಂಡದಲ್ಲಿ ತಾವಿರ್ತೀರಾ, ಆ ನಿರೀಕ್ಷೆ ಇದೆಯಾ? ತಾವು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಸುವಂಥ ಅಥವಾ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಯಾರ ಹತ್ರನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಆದರೆ ಸಹಜವಾಗಿ ನನಗೂ ಕೂಡ ನಿರೀಕ್ಷೆ ಇದೆ. ನಾನು ಕೂಡ ಸೀನಿಯರ್ MLA, 25 ವರ್ಷಗಳಿಂದ 5ನೇ ಬಾರಿ ನಾನು ಗೆಲ್ತಾ ಇರ್ತಕ್ಕಂಥದ್ದು. ಅದರಿಂದ ಬಹುಶಃ ಮುಖ್ಯಮಂತ್ರಿಗಳ ಜೊತೆನೂ ನನ್ನ ಒಡನಾಟ ಇದೆ ಮೊದಲು. ಈಗ ಉಪಮುಖ್ಯಮಂತ್ರಿಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳು, ಬಹುಶಃ ಅವರೆಲ್ಲ ನನ್ನ ಸೇವಾ ಹಿರಿತನವನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ನನಗೆ. ಆದರೆ ಕೆಲವರು ಹೇಳ್ತಾ ಇರೋದು ಸಂಪುಟ ಪುನರ್ರಚನೆ ಹೇಗಿದ್ರೂ ಆಗಲೇಬೇಕು, ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಹೈಕಮಾಂಡ್ ಅನ್ನುವಂಥ ಆಗ್ರಹ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾಯಕತ್ವದ ವಿಚಾರ ಮಾತಾಡ್ತಕ್ಕಷ್ಟು ದೊಡ್ಡವನಲ್ಲ ನಾನು. ನಾಯಕತ್ವದ ವಿಚಾರ ಹೈಕಮಾಂಡ್ ಇದೆ, ಖರ್ಗೆ ಅವರಿದ್ದಾರೆ, ಮತ್ತು ವೇಣುಗೋಪಾಲ್ ಅವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ. ಅವರೆಲ್ಲ ಚರ್ಚೆ ಮಾಡ್ತಾರೆ. ಆದರೆ ಅಷ್ಟೊಂದು ನಾಯಕತ್ವವನ್ನು ಮಾತಾಡಿಸೋಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ. ಅದು ಮಾತಾಡ್ತಕ್ಕಂಥದ್ದು ಈಗ ಅಪ್ರಸ್ತುತ ಅಂತ ನನ್ನ ಅಭಿಪ್ರಾಯ. ಆದರೆ DK ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕೊಂಡ ಪ್ರಕಾರ, ಒಂದು ಕನಸನ್ನು ಇಟ್ಕೊಂಡ ಪ್ರಕಾರ ಅವರ ಶ್ರಮಕ್ಕೆ ಬೆಲೆ ಕೊಡುವಂಥ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆಂದರೆ 2.5 ವರ್ಷ ಭರ್ತಿ ಆಯಿತು. ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಈ 2.5 ವರ್ಷದ ಬಳಿಕ ಒಂದು ನಿರ್ಧಾರವನ್ನು ಸೂಕ್ತ ಸಂದರ್ಭದಲ್ಲಿ ತಕ್ಷಣ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಅನ್ಸಲ್ವಾ? ಈಗ ನಾನು ನಿಮ್ಗೆ ಈಗಲೇ ಹೇಳಿದ್ದೀನಿ, ಅಷ್ಟೊಂದು ಉನ್ನತವಾದಂಥ ಪ್ರಶ್ನೆಗಳನ್ನ ನಾನು ಕೇಳಬೇಡಿ ನೀವು. ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಮಟ್ಟದಲ್ಲಿ ನಾನು ಕೂಡ ಇಲ್ಲ. ನನಗೆ ಎಟಕದೇ ಇರತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ನನಗೆ ಗೌರವ ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಈಗ ಒಂದು ಸಂಪುಟ ಪುನರ್ರಚನೆ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಎರಡು ಬೇರೆ ಬೇರೆ ವಿಷಯ ಆದರೂ ಕೂಡ ಈ ರೀತಿಯ ಗೊಂದಲಗಳು ಮುಂದುವರೆದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅಡೆತಡೆ ಆಗ್ಬೋದು. ಈಗಾಗಲೇ ನಾವು ಬಿಹಾರ ಚುನಾವಣೆಯನ್ನು ಕಾಂಗ್ರೆಸ್ ಕಳ್ಕೊಂಡಿದೆ ಅಂತ ಹೇಳಿ ಸಾಕಷ್ಟು ಆತಂಕದಲ್ಲಿ ಹೈಕಮಾಂಡ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದು ಸಾಲಿಡ್ ಆದಂಥ ಒಂದು ಬೇಸ್ ಇರುವಂಥ ಕಾಂಗ್ರೆಸ್ಗೆ ಇರುವಂಥ ಸ್ಥಳ. ಇಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಮಾಡುವಂಥದ್ದು ಅಥವಾ ಒಂದು ಸ್ಪಷ್ಟತೆಯನ್ನು ಕೊಡುವಂಥದ್ದು ಕಾರ್ಯಕರ್ತರ ದೃಷ್ಟಿಯಿಂದ ಒಳ್ಳೆಯದಲ್ವಾ? ನೋಡಿ, ಇಂಥ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದ ಸಾರ್ವತ್ರಿಕ ಚುನಾವಣೆ ಬರ್ತಕ್ಕಂಥ ಮುಂಚೆ ಕೂಡ ಆಗಿತ್ತು. ಉತ್ತರ ಪ್ರದೇಶ ಚುನಾವಣೆ ಆಗಿ ಉತ್ತರ ಪ್ರದೇಶದಲ್ಲಿ BJP ಸಂಪೂರ್ಣವಾಗಿ ಗೆದ್ದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ BJPಗರು ಕೂಡ ನಾವು ರಿನ್ಯೂವಲ್ ಆಗಿಬಿಡ್ತೀವಿ, ನಮಗೆ ನೋಡಿ ಉತ್ತರ ಪ್ರದೇಶದಲ್ಲಿ ಹಿಂಗೆ ಬಂದಿದೆ ಅಂಥೇಳಿ ಭಾಳ ಎದೆ ತಟ್ಕೊಂಡು ಬೆನ್ನು ತಟ್ಕೊಂಡು ಓಡಾಡ್ತಿದ್ರು. ಆದರೆ ತೀರ್ಪು ಏನಾಯಿತು? ಅದಕ್ಕೆ ಈ ಬಿಹಾರ್ ಚುನಾವಣೆಗೂ ನಮ್ಮ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. ಬಿಹಾರ್ ಚುನಾವಣೆ ಅವ್ರು ಗೆಲ್ಲಲಿಕ್ಕೆ